ಧರ್ಮಸ್ಥಳ ತಲೆಬುರುಡೆ ಕೇಸ್ ಬೆನ್ನಲ್ಲೇ 13 ವರ್ಷದ ಬಳಿಕ ಈಗ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಸೌಜನ್ಯಾಳನ್ನ ರೇಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ಯಾರು, ಅತ್ಯಾಚಾರ ಆಗಿದ್ಯಾವಾಗ ಅನ್ನುವಂಥ ಪ್ರಶ್ನೆ, ಅದರ ಜೊತೆಯಲ್ಲಿ ಸೌಜನ್ಯ ನೋಟ್ಬುಕ್ನಲ್ಲಿ ಸಿಕ್ಕಿರುವಂತಹ ಆ ನಂಬರ್ ಯಾರದ್ದು ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಈ ಕೇಸ್ನ ಸಾಕ್ಷ್ಯ ನಾಶವನ್ನ ಮಾಡಿದ್ಯಾರು ಅನ್ನುವಂಥ ಒಂದಷ್ಟು ಸ್ಫೋಟಕ ಅಂಶವನ್ನ ಸೌಜನ್ಯ ಸತ್ಯದಲ್ಲಿ ಬಯಲಾಗಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸೌಜನ್ಯ ಕೇಸ್ ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಬರೋಬ್ಬರಿ 13 ವರ್ಷಗಳೇ ಕಳೆದರೂ ಡೆತ್ ಸೀಕ್ರೆಟ್ ಮಾತ್ರ ಇನ್ನೂ ನಿಗೂಢ. ಅದೆಷ್ಟೋ ಹೋರಾಟಗಳು, ಅದೆಷ್ಟು ಬಾರಿ ತನಿಖೆ ನಡೆದರೂ ನೇತ್ರಾವತಿ ದಡದಲ್ಲಿ ನಡೆದ ಅವತ್ತಿನ ಕೃತ್ಯಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ, ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸತ್ಯವನ್ನ ಬೆನ್ನತ್ತಿದೆ. 2012 ಅಕ್ಟೋಬರ್ 9 ಹಾಗೂ 10ನೇ ತಾರೀಕಿನಂದು ನಡೆದ ದುರಂತದ ಬಗ್ಗೆ ಪತ್ರಕರ್ತ ಮೋಹನ್ ಬೋಳಂಗಡಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸಂಜೆ 6 ಗಂಟೆ ತನಕ ಸೌಜನ್ಯ ಬಾರದೆ ಇದ್ದಾಗ ಆತಂಕ. ಕುಸುಮಾವತಿಯವರು 6 ಗಂಟೆವರೆಗೆ ಕಾದಿದ್ದಾರೆ. 6 ಗಂಟೆಗೆ ಬರಲಿಲ್ಲ ಅಂತ ಹೇಳಿದ ಮೇಲೆ ತಮ್ಮನಿಗೆ ಫೋನ್ ಮಾಡಿದೆ, ಯಾಕಂದರೆ ಹೋಟೆಲಲ್ಲಿರುವವರು ಸ್ನಾನಗಟ್ಟರು. ಅಷ್ಟೊತ್ತಿಗೆ ವಿಠಲಗೌಡರು ಹೇಳಿದ್ದಾರೆ, ನಾವು ಬರುವಾಗಲೇ ಅವಳು ಬಂದಿಲ್ಲಲ್ವ ಅಂತ. ಇಲ್ಲ, ಇನ್ನೂ ಸಹ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರು. ಆದ ನಂತರ ಇವರಿಗೆ ಚಂದಪ್ಪಗೌಡರಿಗೆ ಫೋನ್ ಹೋಗಿದೆ, ಮಗು ಬರಲಿಲ್ಲ ಅಂತ ಹೇಳಿ. ಎಲ್ರಿಗೆ ಅವರು ಸಂಬಂಧಿಕರಿಗೆಲ್ಲ ಫೋನ್ ಹೋಗಿದೆ. ಸೌಜನ್ಯ ನಾಪತ್ತೆ, ಕಾವಂದರ ಬಳಿ ಹೋಗಿದ್ದ ಕುಟುಂಬ ಅಂತ ಇದೆ. ಹಾಗೆ ಇವರು ಸೀದಾ ವಿಠಲಗೌಡರು, ಚಂದಪ್ಪಗೌಡರು ಇಲ್ಲಿ ಧರ್ಮಸ್ಥಳಕ್ಕೆ ಹೋದರು. ಧರ್ಮಸ್ಥಳಕ್ಕೆ ಹೋಗಿ ಕಾವಂದರ ಹತ್ರ ಹೇಳಿದರು, ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಮುಂಚೆ. ಓಕೆ, ಇವರು ಇದನ್ನು ಹೇಳದೇ ಇರೋದು ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಕಾವಂದರಿಗೆ ಹೇಳಿದ್ದಾರೆ. ಆ ಭಾಗದ ಜನರಿಗೆ ಸರಿ ಅರ್ಥ ಆಗುತ್ತೆ, ಯಾಕಂದ್ರೆ ಕಾವಂದ್ರ ಮೇಲೆ ವಿಶ್ವಾಸ, ಅವ್ರಿಗೆ ಹೇಳಿದ್ರೆ ಒಂದು ಮಾತು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಪೊಲೀಸರು, ಎಲ್ಲ ಓಕೆ. ಬಟ್ ಇಲ್ಲಿ ಬೇಸಿಕ್ ಆಗಿ ಬೇರೆ ಜನರಿಗೆ ಏನನ್ಸುತ್ತೆ, ಯಾರೇ ಮಗಳು ಮಿಸ್ಸಿಂಗ್ ಆದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ, ಕಾವಂದ್ರ ಬಳಿಗೆ ಯಾಕೆ ಹೋದ್ರು ಅಂತ ಕೇಳೋರಿಗೆ ಏನು ಉತ್ತರ ಇದೆ? ಅಲ್ಲ, ಕಾವಂದ್ರಲ್ಲಿ ಹೋದರೆ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಒಂದು ಹುಡುಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಏನಂತೇಳಿ ಇವರು ಕಾವಂದರ ಒಕ್ಕಲುಗಳಲ್ವಾ. ವಿಠಲಗೌಡರು ಹೋಟೆಲ್ ಮಾಡ್ಕೊಂಡು ಇರೋದು ಕಾವಂದರ ಬಿಲ್ಡಿಂಗ್ ಅಲ್ಲೆಲ್ಲ, ಧರ್ಮಸ್ಥಳದ ಬಿಲ್ಡಿಂಗ್ ಅಲ್ಲೇ ಅವರು ಹೋಟೆಲ್ ಮಾಡ್ಕೊಂಡು ಅವ್ರು ಬಾಡಿಗೆ ಕೊಡ್ತಾ ಇದ್ರಲ್ಲ. ಗೃಹ ಸಚಿವ ಆರ್ ಅಶೋಕ್ಗೆ ಕಾವಂದರಿಂದ ಕರೆ. ಕಾವಂದರ ಏನು ಮಾಡಿದ್ರು, ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಹೇಳಿದ್ರು, ನಮ್ಮ ಕಾಲೇಜಿನ ಸ್ಟೂಡೆಂಟಿಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಇಮಿಡಿಯೇಟ್ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕೆ ಡೈರೆಕ್ಷನ್ ಕೊಡಿ ಅಂತ. ಹೋಮ್ ಮಿನಿಸ್ಟರ್ ಯಾರಿಗೆ ಮಾತಾಡ್ತಾರೆ? ಎಸ್ ಪಿಗೆ ಮಾತಾಡ್ತಾರೆ. ಅಭಿಷೇಕ್ ಗೋಯಲ್ ಎಸ್ ಪಿಗೆ ಮಾತಾಡಿದ್ದಾರೆ. ಎಸ್ ಪಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ, ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತೇಳಿ. ಸರ್ ಅವ್ರು ಬಂದಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಎಫ್ ಐ ಆರ್ ಮಾಡಿದ್ದಾರೆ? ಇಲ್ಲ ಅಂತ ಹೇಳಿ ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ದಾರೆ ಎಸ್ ಪಿ. ಸೌಜನ್ಯ ಪುಸ್ತಕದಲ್ಲಿ 2 ಫೋನ್ ನಂಬರ್ ಪತ್ತೆ. ಮನೆಯಲ್ಲಿ ಇವರು ಇದು ಮಾಡಿದ ಮೇಲೆ ಆ ಪುಸ್ತಕದಲ್ಲಿ 2 ನಂಬರ್ ಬರೆದಂಥ ಚೀಟಿ ಇತ್ತು, ಆಯಿತಾ. ಅದನ್ನು ಹರಿದದ್ದೇ ವಿಠಲಗೌಡರು. ಕೇಸ್ ಫೈಲಲ್ಲಿದೆ ಅದು, ಆ ಫೋನ್ ನಂಬರ್ಗಳು ಯಾರು ಅಂತೇಳಿ ಕೇಸ್ ಫೈಲಲ್ಲಿದೆ, ಇಲ್ಲ ಅಂತೇನಿಲ್ಲ. ಆ ಚೀಟಿಯನ್ನು ಹರಿದದ್ದು ಅದು ವಿಠಲಗೌಡ ಕಿಸೆಯಲ್ಲಿತ್ತು. ಓಕೆ, ಅವರ ಡೌಟ್ ಏನಂತ ಹೇಳಿದರೆ, ಅದು ಸೌಜನ್ಯ ಬರೆದ ನಂಬರ್ಗಳು. ಅವರಿಗೆ ಏನಾದರೂ ಇವಳು ಮಿಸ್ಸಿಂಗ್ ಆಗಿರೋದು ಗೊತ್ತಿರ್ಬೋದು ಅಂತ ಹೇಳಿ ಅದನ್ನು ವೆರಿಫೈ ಮಾಡಲಿಕ್ಕೆ ಅಂತ ಹೇಳಿ ವಿಠಲಗೌಡರು ಏನು ತನಿಖೆ ದಿಕ್ಕು ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಆ ಚೀಟಿಯನ್ನು ಹರ್ಕೊಂಡು ಬಂದದ್ದಲ್ಲ. ಆ ಚೀಟಿಯನ್ನು ಹರ್ಕೊಂಡು ಪುಸ್ತಕದ ಪೇಜನ್ನು ಹರಿದು ಆ ನಂಬರ್ನ ಹರಿದು ಅವ್ರ ಜೋಬಲ್ಲಿ ಇಟ್ಕೊಂಡಿದ್ರು. ಅರೆ ನಗ್ನಾವಸ್ಥೆಯಲ್ಲಿ ಸೌಜನ್ಯ ಮೃತದೇಹ ಸಿಕ್ಕಿತ್ತು. ಆದರೆ ಆ ಕಡೆಗೆ ಇವಳ ಅರೆನಗ್ನಾವ ಸ್ಥಿತಿಯಲ್ಲಿ ಬಾಡಿ ಬಿದ್ದಿತ್ತು. ಅವಳ ಕೈಯನ್ನು ಕಟ್ಟಿದ್ದು ಸಹ ನೀವು ಅದನ್ನು ತೆಗಿಬಾರ್ದಂತಲ್ಲ, ಒಂದು ನಂಬಿಕೆ ವಾಸ್ತೆಯಾಗಿ ಕಟ್ಟಿದ್ದದ್ದು. ಬಟ್ಟೆ ಅಸ್ತವ್ಯಸ್ತ ಇತ್ತು, ಮರ್ಮಾಂಗದ ಮೇಲೆ ಮಣ್ಣು ತುಂಬಿಸಿದ್ರು, ಎದೆ ಭಾಗದಲ್ಲಿ ಪರಿಚಿತ ಗಾಯಗಳಿತ್ತು, ಎಲ್ಲ ಅತ್ಯಂತ ಭೀಕರ ಅದು, ಅದರಲ್ಲಿ 2 ಮಾತಿಲ್ಲ. ಆ ರೀತಿಯಾಗಿ ಆಕೆಯನ್ನು ಕೊಲೆ ಮಾಡಲಾಗಿದೆ. ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ರೇಪ್ ಅಂಡ್ ಮರ್ಡರ್ ಅಂತ ಹೇಳಿ, ಅದರ ಡೌಟ್ ಏನಿಲ್ಲ. ಸೌಜನ್ಯಾಳನ್ನ ಎತ್ತಿಕೊಂಡು ಹಳ್ಳವನ್ನ ದಾಟಿದ್ದಾರೆ. ಅವಳನ್ನು ಸಂತೋಷ್ ರಾವ್ ಹೇಳುವ ಪ್ರಕಾರ ಅವಳನ್ನು ಅಲ್ಲಿಂದಲೇ ಎತ್ಕೊಂಡಿದ್ದಾನೆ ಅವ, ಇಲ್ಲಿ ಮರದ ಬುಡದಿಂದಲೇ ಎತ್ತುಕೊಂಡೇ
ಆ ಕಡೆಗೆ ಹೋಗಿರೋದು, ತೋಡು ದಾಟ ಆಚೆ ಹೋಗಿದ್ದು. ತೋಟ ದಾಟಿ ಹೋಗಿ ಅಲ್ಲಿ ಅವಳನ್ನು ಕೌಚ ಹಾಕಿರೋದು. ಅದ ನಂತರ ಅವನು ಅವಳ ಬಟ್ಟೆ ಬಿಚ್ಚಿ ರೇಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು. ರೇಪ್ ಮಾಡಲು ಯತ್ನ ಮಾಡಿದ್ದಾನೆ. ಅವಳ ಟ್ಯಾಗ್ನಲ್ಲಿ ಅವಳನ್ನು ಎಳ್ಕೊಂಡು ಹೋಗಿ ಟ್ಯಾಗಲ್ಲಿ ಎಳ್ಕೊಂಡು ಹೋಗಿದ್ದಾನೆ. ಈ ಟ್ಯಾಗಲ್ಲಿ ಈ ಕತ್ತಿನ ಭಾಗದಲ್ಲಿ ಸುಮಾರು 1.5 ಇಂಚು ಆಳ ಗಾಯ ಆಗಿತ್ತು. ಹೌದು. ಅವನಿಗೆ ಅವಳು ಸತ್ತಿದ್ದಾಳೆ ಅಂತ ಗೊತ್ತೇ ಇರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಅವಳು ಸತ್ತಿದ್ದಾಳೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಅವನು ಕೊಲ್ಲಿಲ್ಲ. ಅವಳನ್ನು ಇಲ್ಲಿ ಜಾಗ ಸರಿಯಾಗಲಿಲ್ಲ ಅಂತೇಳಿ ಇನ್ನೊಂದು ಜಾಗಕ್ಕೆ ಎಳ್ಕೊಂಡು ಹೋದದ್ದು. ಆಗ ಅವಳ ಬೆನ್ನ ಭಾಗಕ್ಕೆ ಸ್ವಲ್ಪ ತರಚಿದ ಗಾಯ ಆಗಿರೋದು. ಇಷ್ಟೇ. ಅವನಿಗೆ ರೇಪ್ ಮಾಡಿ ಅವನಿಗೆ ಫೇಮಸಿಸ್ ಅಂತೇಳಿ ಇದಿತ್ತು. ಅವನಿಗೆ ರೇಪ್ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಅವನು ಉದ್ರೇಕಗೊಂಡು ಅವಳ ಮರ್ಮಾಂಗದ ಮೇಲೆಲ್ಲ ಮಣ್ಣು ಹಾಕಿರುವಂಥದ್ದು. ಜನರ ಅವಸರದಿಂದ ಸಾಕ್ಷ್ಯ ನಾಶ ಆಗಿತ್ತು. ಅಲ್ಲ, ಪೊಲೀಸರು ಬರುವ ಮೊದಲುಂಟಲ್ಲ, ಒಂದು 500-600 ಮಂದಿ ಆ ಬಾಡಿಯ ಸುತ್ತ ಡ್ಯಾನ್ಸ್ ಮಾಡಿ ಆಗಿದೆ. ಯಾವುದೇ ರೀತಿಯ ಸಾಕ್ಷ್ಯವನ್ನು ಉಳಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ. ಯಾಕಂದರೆ ಯಾರಿಗೂ ಆ ಬಗ್ಗೆ ಅರಿವಿಲ್ಲ. ವಿಠಲ್ ಗೌಡರ ಜೇಬಲ್ಲಿದ್ದ ಚೀಟಿ ಕೆಳಗೆ ಬಿದ್ದಿತ್ತು. ವಿಠಲಗೌಡ್ರೆ ಇಲ್ಲಿಂದ ಕಾಲೇಜಿಂದ ಬಂದವರು ಬಂದು ದೇಹದ ಮೇಲೆ ಬಿದ್ದು ಅಂತೇಳಿ ಹೊರಳಾಡಿದ್ದಾರೆ. ಆಗ ಅವರ ಜೋಬಲ್ಲಿದ್ದ ಆ ಚೀಟಿ ಬಿದ್ದದ್ದು. ಓಕೆ. ಆ ಚೀಟಿಯನ್ನು ಅಲ್ಲಿಯೇ ಇದ್ದ ಒಬ್ಬ ಪತ್ರಕರ್ತ, ಕರಾವಳಿಯಲ್ಲಿ ವರದಿಗಾರ ಎತ್ತಿ ಪೊಲೀಸರ ಕೈಗೆ ಕೊಟ್ಟದ್ದು. ಪೊಲೀಸರಲ್ಲಿಂದ ವಶಪಡಿಸಿಕೊಂಡದ್ದಲ್ಲ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಮುಂದೇನಾಯಿತು ಅಂತ ನಾಳೆ ಸಂಜೆ 6:30 ಹಾಗೂ 8:30 ಕರ್ನಾಟಕ ಪ್ರೈಮ್ ಟೈಮ್ ಅಲ್ಲಿ ಹೇಳ್ತೀವಿ. ಮಿಸ್ ಮಾಡಬೇಡಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಬೆನ್ನಲ್ಲೇ 13 ವರ್ಷದ ಬಳಿಕ ಈಗ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಸೌಜನ್ಯಾಳನ್ನ ರೇಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ಯಾರು, ಅತ್ಯಾಚಾರ ಆಗಿದ್ದು ಯಾವಾಗ ಅನ್ನುವಂಥ ಪ್ರಶ್ನೆ, ಅದರ ಜೊತೆಯಲ್ಲಿ ಸೌಜನ್ಯ ನೋಟ್ಬುಕ್ನಲ್ಲಿ ಸಿಕ್ಕಿರುವಂತಹ ಆ ನಂಬರ್ ಯಾರದ್ದು ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಈ ಕೇಸ್ನ ಸಾಕ್ಷ್ಯ ನಾಶವನ್ನ ಮಾಡಿದ್ಯಾರು ಅನ್ನುವಂಥ ಒಂದಷ್ಟು ಸ್ಫೋಟಕ ಅಂಶವನ್ನ ಸೌಜನ್ಯ ಸತ್ಯದಲ್ಲಿ ಬಯಲಾಗಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸೌಜನ್ಯ ಕೇಸ್ ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಬರೋಬ್ಬರಿ 13 ವರ್ಷಗಳೇ ಕಳೆದರೂ ಡೆತ್ ಸೀಕ್ರೆಟ್ ಮಾತ್ರ ಇನ್ನೂ ನಿಗೂಢ. ಅದೆಷ್ಟೋ ಹೋರಾಟಗಳು, ಅದೆಷ್ಟು ಬಾರಿ ತನಿಖೆ ನಡೆದರೂ ನೇತ್ರಾವತಿ ದಡದಲ್ಲಿ ನಡೆದ ಅವತ್ತಿನ ಕೃತ್ಯಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸತ್ಯವನ್ನ ಬೆನ್ನತ್ತಿದೆ. 2012 ಅಕ್ಟೋಬರ್ 9 ಹಾಗೂ 10ನೇ ತಾರೀಕಿನಂದು ನಡೆದ ದುರಂತದ ಬಗ್ಗೆ ಪತ್ರಕರ್ತ ಮೋಹನ್ ಬೋಳಂಗಡಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸಂಜೆ 6 ಗಂಟೆ ತನಕ ಸೌಜನ್ಯ ಬಾರದೆ ಇದ್ದಾಗ ಆತಂಕ. ಕುಸುಮಾವತಿಯವರು 6 ಗಂಟೆವರೆಗೆ ಕಾದಿದ್ದಾರೆ. 6 ಗಂಟೆಗೆ ಬರಲಿಲ್ಲ ಅಂತ ಹೇಳಿದ ಮೇಲೆ ತಮ್ಮನಿಗೆ ಫೋನ್ ಮಾಡಿದೆ. ಯಾಕಂದರೆ ಹೋಟೆಲಲ್ಲಿರುವವರು ಸ್ನಾನಗಟ್ಟರು. ಅಷ್ಟೊತ್ತಿಗೆ ವಿಠಲಗೌಡರು ಹೇಳಿದ್ದಾರೆ, ನಾವು ಬರುವಾಗಲೇ ಅವಳು ಬಂದಿಲ್ಲಲ್ವ ಅಂತ. ಇಲ್ಲ, ಇನ್ನೂ ಸಹ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರು. ಆದ ನಂತರ ಇವರಿಗೆ ಚಂದಪ್ಪ ಗೌಡರಿಗೆ ಫೋನ್ ಹೋಗಿದೆ, ಮಗು ಬರಲಿಲ್ಲ ಅಂತ ಹೇಳಿ. ಎಲ್ರಿಗೆ ಅವರು ಸಂಬಂಧಿಕರಿಗೆಲ್ಲ ಫೋನ್ ಹೋಗಿದೆ. ಸೌಜನ್ಯ ನಾಪತ್ತೆ, ಕಾವಂದರ ಬಳಿ ಹೋಗಿದ್ದ ಕುಟುಂಬ ಅಂತ ಇದೆ. ಹಾಗೆ ಇವರು ಸೀದಾ ವಿಠಲಗೌಡರು, ಚಂದಪ್ಪ ಗೌಡರು ಇಲ್ಲಿ ಧರ್ಮಸ್ಥಳಕ್ಕೆ ಹೋದರು. ಧರ್ಮಸ್ಥಳಕ್ಕೆ ಹೋಗಿ ಕಾವಂದರ ಹತ್ರ ಹೇಳಿದರು. ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಮುಂಚೆ ಓಕೆ. ಇವರು ಇದನ್ನು ಹೇಳದೇ ಇರೋದು ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಕಾವಂದರಿಗೆ ಹೇಳಿದ್ದಾರೆ. ಆ ಭಾಗದ ಜನರಿಗೆ ಸರಿ ಅರ್ಥ ಆಗುತ್ತೆ. ಯಾಕಂದ್ರೆ ಕಾವಂದ್ರ ಮೇಲೆ ವಿಶ್ವಾಸ, ಅವ್ರಿಗೆ ಹೇಳಿದ್ರೆ ಒಂದು ಮಾತು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಪೊಲೀಸರು, ಎಲ್ಲ ಓಕೆ. ಬಟ್ ಇಲ್ಲಿ ಬೇಸಿಕ್ ಆಗಿ ಬೇರೆ ಜನರಿಗೆ ಏನ್ ಅನ್ಸುತ್ತೆ, ಯಾರೇ ಮಗಳು ಮಿಸ್ಸಿಂಗ್ ಆದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ, ಕಾವಂದ್ರ ಬಳಿಗೆ ಯಾಕೆ ಹೋದ್ರು ಅಂತ ಕೇಳೋರ್ಗೆ ಏನು ಉತ್ತರ ಇದೆ? ಅಲ್ಲ, ಕಾವಂದ್ರಲ್ಲಿಗೆ ಹೋದ್ರೆ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಒಂದು ಹುಡುಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಏನಂತೇಳಿ ಇವರು ಕಾವಂದರ ಒಕ್ಕಲುಗಳಲ್ವಾ. ವಿಠಲಗೌಡರು ಹೋಟೆಲ್ ಮಾಡ್ಕೊಂಡಿರೋದು ಕಾವಂದರ ಬಿಲ್ಡಿಂಗ್ ಅಲ್ಲೆಲ್ಲ, ಧರ್ಮಸ್ಥಳದ ಬಿಲ್ಡಿಂಗ್ ಅಲ್ಲೇ ಅವರು ಹೋಟೆಲ್ ಮಾಡ್ಕೊಂಡು ಅವ್ರು ಬಾಡಿಗೆ ಕೊಡ್ತಾ ಇದ್ರಲ್ಲ. ಗೃಹ ಸಚಿವ ಆರ್ ಅಶೋಕ್ಗೆ ಕಾವಂದರಿಂದ ಕರೆ. ಕಾವಂದರ ಏನು ಮಾಡಿದ್ರು, ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಹೇಳಿದ್ರು, ನಮ್ಮ ಕಾಲೇಜಿನ ಸ್ಟೂಡೆಂಟಿಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂದರೆ ಇಮಿಡಿಯೇಟ್ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕೆ ಡೈರೆಕ್ಷನ್ ಕೊಡಿ ಅಂತ. ಹೋಮ್ ಮಿನಿಸ್ಟ್ರು ಯಾರಿಗೆ ಮಾತಾಡ್ತಾರೆ? ಎಸ್ ಪಿಗೆ ಮಾತಾಡ್ತಾರೆ. ಅಭಿಷೇಕ್ ಗೋಯಲ್ ಎಸ್ ಪಿಗೆ ಮಾತಾಡಿದ್ದಾರೆ. ಎಸ್ ಪಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ.
ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತೇಳಿ. ಸರ್ ಅವ್ರು ಬಂದಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ FIR ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರು. FIR ಮಾಡಿ ಅಂತ ಹೇಳಿದ್ದಾರೆ SP. ಸೌಜನ್ಯ ಪುಸ್ತಕದಲ್ಲಿ 2 ಫೋನ್ ನಂಬರ್ ಪತ್ತೆ. ಮನೆಯಲ್ಲಿ ಇವರು ಇದು ಮಾಡಿದ ಮೇಲೆ ಆ ಪುಸ್ತಕದಲ್ಲಿ 2 ನಂಬರ್ ಬರೆದಂಥ ಚೀಟಿ ಇತ್ತು, ಆಯಿತಾ. ಅದನ್ನು ಹರಿದದ್ದೇ ವಿಠಲಗೌಡರು. ಕೇಸ್ ಫೈಲಲ್ಲಿದೆ ಅದು, ಆ ಫೋನ್ ನಂಬರ್ಗಳು ಯಾರದು ಅಂತೇಳಿ ಕೇಸ್ ಫೈಲಲ್ಲಿದೆ, ಇಲ್ಲ ಅಂತೇನಿಲ್ಲ. ಆ ಚೀಟಿಯನ್ನು ಹರಿದದ್ದು ಅದು ವಿಠಲಗೌಡ ಕಿಸೆಯಲ್ಲಿತ್ತು. ಓಕೆ. ಅವರ ಡೌಟ್ ಏನಂತ ಹೇಳಿದರೆ ಅದು ಸೌಜನ್ಯ ಬರೆದ ನಂಬರ್ಗಳು. ಅವರಿಗೆ ಏನಾದರೂ ಇವಳು ಮಿಸ್ಸಿಂಗ್ ಆಗಿರೋದು ಗೊತ್ತಿರ್ಬೋದು ಅಂತ ಹೇಳಿ ಅದನ್ನು ವೆರಿಫೈ ಮಾಡಲಿಕ್ಕೆ ಅಂತೇಳಿ ವಿಠಲಗೌಡರು ಏನು ತನಿಖೆ ದಿಕ್ಕು ತಪ್ಪಿಸ್ಲಿಕ್ಕೆ ಅಂತೇಳಿ ಆ ಚೀಟಿಯನ್ನು ಹರ್ಕೊಂಡು ಬಂದದ್ದಲ್ಲ. ಆ ಚೀಟಿಯನ್ನು ಹರ್ಕೊಂಡು ಪುಸ್ತಕದ ಪೇಜನ್ನು ಹರಿದು ಆ ನಂಬರ್ನ ಹರಿದು ಅವ್ರು ಜೋಬಲ್ಲಿ ಇಟ್ಕೊಂಡಿದ್ರು. ಅರೆ ನಗ್ನಾವಸ್ಥೆಯಲ್ಲಿ ಸೌಜನ್ಯ ಮೃತದೇಹ ಸಿಕ್ಕಿತ್ತು. ಆದರೆ ಆ ಕಡೆಗೆ ಇಲ್ಲ ಅರೆನಗ್ನಾವ ಸ್ಥಿತಿಯಲ್ಲಿ ಬಾಡಿ ಬಿದ್ದಿತ್ತು. ಅವಳ ಕೈಯನ್ನು ಕಟ್ಟಿದ್ದು ಸಹ ನೀವು ಅದನ್ನು ತೆಗಿಬಾರ್ದಂತಲ್ಲ, ಒಂದು ನಂಬಿಕೆ ವಾಸ್ತೆಯಾಗಿ ಕಟ್ಟಿದ್ದದ್ದು. ಬಟ್ಟೆ ಅಸ್ತವ್ಯಸ್ತ ಇತ್ತು, ಮರ್ಮಾಂಗದ ಮೇಲೆ ಮಣ್ಣು ತುಂಬಿಸಿದ್ರು, ಎದೆ ಭಾಗದಲ್ಲಿ ಪರಿಚಿತ ಗಾಯಗಳಿತ್ತು, ಎಲ್ಲ ಅತ್ಯಂತ ಬೇಕಾರ ಅದು, ಅದರಲ್ಲಿ 2 ಮಾತಿಲ್ಲ. ಆ ರೀತಿಯಾಗಿ ಆಕೆಯನ್ನು ಕೊಲೆ ಮಾಡಲಾಗಿದೆ. ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ರೇಪೆಡ್ ಮರ್ಡರ್ ಅಂತೇಳಿ, ಅದರ ಡೌಟ್ ಏನಿಲ್ಲ. ಸೌಜನ್ಯಾಳನ್ನ ಎತ್ತಿಕೊಂಡು ಹಳ್ಳವನ್ನ ದಾಟಿದ್ದಾರೆ. ಅವಳನ್ನು ಸಂತೋಷ್ ರಾವ್ ಹೇಳುವ ಪ್ರಕಾರ ಅವಳನ್ನು ಅಲ್ಲಿಂದಲೇ ಎತ್ಕೊಂಡಿದ್ದಾನೆ ಅವ, ಇಲ್ಲಿ ಮರದ ಬುಡದಿಂದಲೇ ಎತ್ತುಕೊಂಡೇ ಆ ಕಡೆಗೆ ಹೋಗಿರೋದು. ತೋಡು ದಾಟಿ ಆಚೆ ಹೋಗಿದ್ದು, ತೋಡು ದಾಟಿ ಹೋಗಿ ಅಲ್ಲಿ ಅವಳನ್ನು ಕೌಚ ಹಾಕಿರೋದು. ಅದ ನಂತರ ಅವನು ಅವಳ ಬಟ್ಟೆ ಬಿಚ್ಚಿ ರೇಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು. ರೇಪ್ ಮಾಡಲು ಯತ್ನ ಮಾಡಿದ್ದಾನೆ. ಅವಳ ಟ್ಯಾಗ್ನಲ್ಲಿ ಅವಳನ್ನು ಎಳ್ಕೊಂಡು ಹೋಗಿದ್ದಾನೆ. ಈ ಟ್ಯಾಗಲ್ಲಿ ಈ ಕತ್ತಿನ ಭಾಗದಲ್ಲಿ ಸುಮಾರು 1.5 ಇಂಚು ಆಳ ಗಾಯ ಆಗಿತ್ತು. ಹೌದು. ಅವನಿಗೆ ಅವಳು ಸತ್ತಿದ್ದಾಳೆ ಅಂತ ಗೊತ್ತೇ ಇರಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ. ಅವಳು ಸತ್ತಿದ್ದಾಳೆ ಅಂತ ಗೊತ್ತಿರಲಿಲ್ಲ, ಯಾಕಂದರೆ ಅವನು ಕೊಲ್ಲಿಲ್ಲ. ಅವಳನ್ನು ಇಲ್ಲಿ ಜಾಗ ಸರಿಯಾಗಲಿಲ್ಲ ಅಂತೇಳಿ ಇನ್ನೊಂದು ಜಾಗಕ್ಕೆ ಎಳ್ಕೊಂಡು ಹೋದದ್ದು. ಆಗ ಅವಳ ಬೆನ್ನ ಭಾಗಕ್ಕೆ ಸ್ವಲ್ಪ ತರಚಿದ ಗಾಯ ಆಗಿರೋದು, ಇಷ್ಟೇ. ಅವನಿಗೆ ರೇಪ್ ಮಾಡಿ ಅವನಿಗೆ ಫೇಮಸಿಸ್ ಅಂತೇಳಿ ಇದಿತ್ತು, ಅವನಿಗೆ ರೇಪ್ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಅವನು ಉದ್ರೇಕಗೊಂಡು ಅವಳ ಮರ್ಮಾಂಗದ ಮೇಲೆಲ್ಲ ಮಣ್ಣು ಹಾಕಿರುವಂಥದ್ದು. ಜನರ ಅವಸರದಿಂದ ಸಾಕ್ಷ್ಯ ನಾಶ ಆಗಿತ್ತು. ಅಲ್ಲ, ಪೊಲೀಸರು ಬರುವ ಮೊದಲು ಉಂಟಲ್ಲ, ಒಂದು 500-600 ಮಂದಿ ಆ ಬಾಡಿಯ ಸುತ್ತ ಡ್ಯಾನ್ಸ್ ಮಾಡಿ ಆಗಿದೆ. ಯಾವುದೇ ರೀತಿಯ ಸಾಕ್ಷ್ಯವನ್ನು ಉಳಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ, ಯಾಕಂದರೆ ಯಾರಿಗೂ ಆ ಬಗ್ಗೆ ಅರಿವಿಲ್ಲ. ವಿಠಲ್ ಗೌಡರ ಜೇಬಲ್ಲಿದ್ದ ಚೀಟಿ ಕೆಳಗೆ ಬಿದ್ದಿತ್ತು. ವಿಠಲಗೌಡ್ರೆ ಇಲ್ಲಿಂದ ಕಾಲೇಜಿಂದ ಬಂದವರು ಬಂದು ದೇಹದ ಮೇಲೆ ಬಿದ್ದು ಹೊರಳಾಡಿದ್ದಾರೆ. ಆಗ ಅವರ ಜೋಬಲ್ಲಿದ್ದ ಆ ಚೀಟಿ ಬಿದ್ದದ್ದು. ಓಕೆ. ಆ ಚೀಟಿಯನ್ನು ಅಲ್ಲಿಯೇ ಇದ್ದ ಒಬ್ಬ ಪತ್ರಕರ್ತ, ಕರಾವಳಿ ಅಲೆಯ ವರದಿಗಾರ ಎತ್ತಿ ಪೊಲೀಸರ ಕೈಗೆ ಕೊಟ್ಟದ್ದು. ಪೊಲೀಸರಲ್ಲಿಂದ ವಶಪಡಿಸಿಕೊಂಡದ್ದಲ್ಲ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಮುಂದೇನಾಯಿತು ಅಂತ ನಾಳೆ ಸಂಜೆ 6:30 ಹಾಗೂ 8:30 ಕರ್ನಾಟಕ ಪ್ರೈಮ್ ಟೈಮ್ ಅಲ್ಲಿ ಹೇಳ್ತೀವಿ, ಮಿಸ್ ಮಾಡಬೇಡಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.